ಈಗ 24th ಸ್ಟಾರ್ಟ್ ಸರ್. ಜೊತೆಗೆ ನಮ್ಮ ಶೋಭರಾಜ್ ಸರ್ ಇದ್ದಾರೆ, ಆಮೇಲೆ ಪುಷ್ಪರಾಜ್ ಅಂತ ಭಾವ ಬಂದರು ಪಾತ್ರ ಮಾಡಿದಾರಲ್ಲ ಅವರು, ಸೂಪ್ರಮ್ಸು ಪುಷ್ಪರಾಜ್ ಅಂತ. ಸೊ ಈ ತರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ಇದೆ. ಅದೇ ಮೇಡಮ್ ಹಂಗೈತೆ ಸರ್, ನಾನು ಮಾತಾಡಿ. ಅದೇ ಮೇಡಮ್ ಹಂಗೈತೆ. ಆದಷ್ಟು ಬೇಗನೆ ಮಾಡ್ಬೇಕು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು ಒಂದು 3-4 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕು ಇದೆಲ್ಲ ಮಾಡ್ಕೊಂಡಿರೋದ್ರಿಂದ, ಆಮೇಲೆ ಇದು CG ವರ್ಕು ಆ ಥರ ಏನಿಲ್ಲ ಮೇಡಮ್. ಪಕ್ಕ ಹಳ್ಳಿ, ಪಕ್ಕ ನಮ್ಮ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ನಡೆಯುವಂಥ ಕತೆ. ಆಮೇಲೆ ಅಂತ ವರ್ಕು CG ವರ್ಕು ಆ ಥರ ಏನಿಲ್ಲ. ಶೂಟಿಂಗ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಏನೈತೆ ಅದು ಮಾಡಿ ರಿಲೀಸ್ ಮಾಡೋ ಪ್ಲಾನ್ ಇರೋದು. ಗೊತ್ತಿಲ್ಲ ಮೇಡಮ್ ಹೆಂಗೈತೆ ಅಂತ. ಈಗ ಮಳೆ, ಈಗ ನಾವು ಏನೇ ಅನ್ಕಂದ್ರು ಗೊತ್ತಿಲ್ಲ ಏನಾಯ್ತದೆ ಅಂತಲ್ಲ ಮೇಡಮ್. ಒಟ್ನಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಅವ್ರ ಸಂಭಾವನೆ ಬಹಳ ಚರ್ಚೆ ಆಗ್ತಾ ಇದೆ. 1 ಕೋಟಿ ಸಂಭಾವನೆ ಪಡೆದಿದ್ದೀರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಲ್ಲ. ಅದೇ ಟವಲ್ ಹಾಕೊಂಡು ಮಾತಾಡ್ತೀವಿ. ಅದು ಅದೇ ತುಂಬಾ ಖುಷಿ ಮೇಡಮ್, ನಿಜವಾಗ್ಲು ಅದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ರಿಗೂ ಗೊತ್ತೀಗ, ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದ್ರೆ ಈಗ ಗೊತ್ತಿಲ್ಲದೆ ಎಲ್ಲಾ ಇದ್ರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತದು. KVN ಸಂಸ್ಥೆಯವರು ಇಷ್ಟು ಸಪೋರ್ಟ್ ಮಾಡ್ತಿರೋದು. ವೆಂಕಟ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಏನ್ ಮೇಡಮ್ ಸಂಭಾವನೆ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಒಂದು ಒಟ್ನಲ್ಲಿ ಮಾತಾಡಿದೀವಿ. ಅದೇ ಟವಲ್ ಹಾಕೊಂಡು ಮಾತಾಡಿದ್ವಲ್ಲ ಮೇಡಮ್, ಅಷ್ಟೇ. ಅದೇ ಹೇಳಿದ್ನಲ್ಲ ಮೇಡಮ್, ಈಗ ನಮ್ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಸರ್ ಅಂತ ಮೋಸ್ಟ್ಲಿ ಪಕ್ಕ ಪರಿಚಯ ಇರಲ್ಲ, ಬಟ್ ಸೂಪ್ರಮ್ಸ್ ಅಂತ ಸಿನಿಮಾ ಬಂತಲ್ಲ ಮೇಡಮ್, ತುಂಬಾ ಹಿಟ್ ಆಯ್ತಲ್ಲ ಆ ಕ್ಯಾಮ್ರಾಮನ್. ಆಮೇಲೆ ಇವ್ರಿಗೂ ನನಗೂ ನಂಟೆಂಗೆ ಅಂದ್ರೆ, ಯುವರತ್ನ ಸಿನಿಮಾದಲ್ಲೂ ವರ್ಕ್ ಮಾಡೋರೆ ಸರ್. ನಾನು ಯುವರತ್ನ ಸಿನಿಮಾದಲ್ಲಿ ಆ ಡಿಪಾರ್ಟ್ಮೆಂಟ್. ನಾನು ಬಂದಾಗ ಫಸ್ಟ್ ಆಫೀಸಿಗೆ ಬಂದಾಗ ಸರ್ ಎಲ್ಲೋ ನೋಡೋನಿಲ್ಲ ಅಂತ ನಾನು, ನಮ್ಮ ಸೋಮಣ್ಣ ಮಾಚಿಮಾಡ ಸರ್ ಇದ್ರು ಗೊತ್ತಾ, ಸೇಮ್ ಅವ್ರ ತರನೇ ಅವ್ರು ಒಂಚೂರು. ನಾನು ಮೋಸ್ಟ್ಲಿ ಅದಕ್ಕೆ ಹೆಂಗ್ ಅನ್ನಿಸ್ತಾ ಇರ್ಬೋದೇನೋ, ಅವ್ರು ನೋಡಿದ್ದೀನಲ್ಲ ಅದಕ್ಕೆ ಹೆಂಗ್ ಅನ್ನಿಸ್ತಾ ಇರ್ಬೋದೇನೋ ಅಂದ್ಬಿಟ್ಟು ಫೋಟೋ ಎಲ್ಲ ತೋರಿಸ್ದೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಫ್ಲೋಲಿ ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರೆ, ಲೊಕೇಶನ್ ಎಲ್ಲ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲ ಸರ್ ಯುವರತ್ನ ಸಿನಿಮಾ ಮಾಡ್ತಿದ್ದೆ, ಸೆಟ್ ಕೆಲಸ ಮಾಡ್ತಿದ್ದೆ ನಾನು, ಅಲ್ಲೊಂದು ಲೊಕೇಶನ್ ಐತೆ ನೋಡುವ ಅಂತ ಮಾತಾಡ್ಬೇಕಾದ್ರೆ ಇವ್ರು ಸರ್ರು, ನೀವು ಮಾಡಿದಿರ ಅದ್ರಲ್ಲಿ ವರ್ಕ್? ಹ್ಞೂ ಸರ್, ನಾನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ, ನಾನು ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ಫೋಟೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ನಾವಿಬ್ರು ನಮ್ಗೆ ಗೊತ್ತಿಲ್ದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡಿದೀವಿ ಅಂತ. ಆತರ ಹೇಳೋಕ್ಕಾಗಲ್ಲ. ನೀವು ಅದನ್ನ ಏನು ಹೊರಗಡೆ ಎಲ್ಲೋ ತರಬೇಡಿ, ಬೇರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ, ಒಂದು ವಾರದಲ್ಲೇ ತಿಳಿಸ್ತೀವಿ. ಇಲ್ಲ ಮೇಡಮ್, ಇಲ್ಲ ಅದೇ ಅದ ಹಂಗೆ ಇರ್ಲಿ ಅಂತ. ಕಾವ್ಯ ಮೇಡಮ್ ಅಂತೂ ಅದ್ ಹಂಗೆ ಇರ್ಲಿ, ಆ ಸಸ್ಪೆನ್ಸ್ ಇದು. ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೆ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ತರನು ಅಲ್ಲ ಮೇಡಮ್ ಇದು. ಈಗ ನಾನು ಈಗ ಕಾಮಿಡಿಯನ್ನೇ ಆಗಿದ್ರು ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ತರ ಇದ್ ಮಾಡ್ತಿದ್ರು, ಸೇಮ್ ಅದೇ ತರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿಬಡಿ ನಾನು ಹೇಳಿದ್ನಲ್ಲ ಆ ತರ ನಾನು ಅಲ್ದೇ ಇರೋದೇನೋ ತೋರ್ಸಕ್ಕೂ ಐತೆ ಇಲ್ಲ ಈ ಸಿನಿಮಾದಲ್ಲಿ. ನಾನು ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಾಗಿರ್ಬೋದು, ಅಲ್ಲಿ ಏನ್ ಕ್ಯಾರೆಕ್ಟರ್ ಅಲ್ಲಿ ಏನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗನ್ಬಿಟ್ಟು ಎಕ್ಸ್ಪೆರಿಮೆಂಟ್ ಏನು ಮಾಡಕೋಯ್ತಿಲ್ಲ. ಇಲ್ಲ ಸೀರಿಯಸ್ನೆಸ್ ಅದೇ ಹೇಳಿದ್ನಲ್ಲ ಮೇಡಮ್. ನಾನು ನೋಡಿದ್ರೆ ಯಾರು ಸೀರಿಯಸ್, ನಾನು ಸೀರಿಯಸ್ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಎಲ್ಲರೂ ನಕ್ಬಿಡ್ತಾರೆ. ಅಲ್ಲ ನಾನು ಸೀರಿಯಸ್ ಆಗಿ ಅವನೇ ಅಂದ್ರು ಅಂದ್ರೆ, ಈಗ ನೀವು ಆ ಫೇಸ್ ಮಾತ್ರ ಸೀರಿಯಸ್, ಅಲ್ಲೆಲ್ಲ ಓದ್ಬೇಕಾದ್ರೆ ನಿಮ್ಗೆ ಅನ್ನಿಸ್ತು ನೋಡಿ. ಈಗ ಆ ಒಳಚರಣೆ ಅದೆಲ್ಲ ನಾನ್ ಸೀರಿಯಸ್ ಆಗಿ ಇರ್ತೀನಿ, ಬಟ್ ನನ್ ಸುತ್ತ ತಮಾಷೆಯಾಗಿ ಫನ್ನಾಗಿ ನಡೀತಾ ಇರ್ತದೆ ಕತೆ ಆತರ. ಅದೇ ಈಗ ನಾನು ಮುಂಚೆನೆ ಹೇಳಿದ್ನಲ್ಲ ಸರ್, ವಿಭಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈಗ ಡಿಸ್ಕಸ್ ಮಾಡಿ ಎಲ್ಲ ಮಾಡಿರೋದ್ರಿಂದ, ಡೈರೆಕ್ಟ್ ಒಂದು 3 ವರ್ಷದಿಂದ ಈ ಕತೆ ಮಾಡ್ಕೊಂಡು 3-4 ವರ್ಷ ಆಗಿದೆ ಡೈರೆಕ್ಟ್ ಮಾಡ್ಕೊಂಡು. ವಿಭಿನ್ನ ಅನ್ನೋದಕ್ಕಿಂತ ಅದೇ ಎಂಟರ್ಟೈನ್ಮೆಂಟ್ ಸರ್. ಈಗ ಎಲ್ಲ ಬರೋದು ಅದಕ್ಕೆ ಅಲ್ವಾ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಲ್ವಾ ಎಲ್ಲ ನೋಡೋದು. ಈಗ ರಿಯಾಲಿಟಿ ಶೋ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದೇ ತರ ಇರ್ತದೆ. ವಿಭಿನ್ನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ಮಾಡಿರೋದು. ಈಗ ಒಂದು ಇಲ್ಲ ಮೇಡಮ್, ಅದೇ ನಾನು ಮುಂಚೆನೆ ಹೇಳಿದ್ನಲ್ಲ ಮೇಡಮ್, ಬಳ ಅಂದ್ರೆ ಟೈಟ್ಲು ಈಗ ರೀಸೆಂಟ್ ಆಗಿ